ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿ ಪಟ್ಟಣದ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕರವೇ ರಾಜ್ಯಾಧ್ಯಕ್ಷರಾದಂತಹ ನಾರಾಯಣಗೌಡರ ಹುಟ್ಟುಹಬ್ಬದ ಅಂಗವಾಗಿ ಪರಿಸರದ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಾಗೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಉಚಿತವಾಗಿ ಬ್ರೆಡ್ ಮತ್ತು ಹಣ್ಣನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಚನ್ನಗಿರಿಯ ತಾಲೂಕು ಅಧ್ಯಕ್ಷರಾದಂತಹ ಮಲ್ಲನಾಯಕರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಾಯಿತು. ಹಾಗೆಯೇ ಕರವೇ ಕಾರ್ಯಕರ್ತರು ಆಸ್ಪತ್ರೆಗೆ ತೆರಳಿ ಒಳ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ಗಳನ್ನು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಪರಿಸರ ದಿನಾಚರಣೆಯ ಅಂಗವಾಗಿ ಕಾಲೇಜು ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಈ ನಾರಾಯಣಗೌಡರ ಹುಟ್ಟುಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಈ ದಿನ ಜೂನ್ 10ನೇ ತಾರೀಕು ಕಳೆದ 4 ದಶಕಗಳಿಂದ 40 ವರ್ಷಗಳಿಂದ ಈ ಕನ್ನಡದ ನೆಲ ಜಲ ಕರ್ನಾಟಕನ ಕಾಪಾಡಲಿಕ್ಕೋಸ್ಕರ, ರಕ್ಷಣೆ ಮಾಡಲಿಕ್ಕೋಸ್ಕರ ಕಳೆದ 4 ದಶಕಗಳಿಂದ ಹೋರಾಟ ಮಾಡ್ತಾ ಕನ್ನಡಿಗರಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂಥ ಸನ್ಮಾನ್ಯ ಟಿ.ಎನ್. ನಾರಾಯಣಗೌಡರು ಅವರ 60ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತಿನ ದಿವಸ ನಾವು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಸಸಿ ನೆಡುವಂಥ ಕಾರ್ಯಕ್ರಮ ಮಾಡಿದ್ವಿ. ಈಗ ನಾವು ಆಸ್ಪತ್ರೆಯಲ್ಲಿರುವಂಥ ಒಳರೋಗಿಗಳಿಗೆ ಎಲ್ಲರಿಗೂ ಕೂಡ ಹಣ್ಣುಗಳನ್ನು ಮತ್ತು ಬ್ರೆಡ್ಗಳನ್ನು ವಿತರಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಈ ಹೋರಾಟದ ಜೀವನ ಯಾಕಪ್ಪ ಅಂತ ಹೇಳಿದ್ರೆ, ಈ ಪಟಾಕಿ ಸಿಡಿಸೋದು ಇನ್ನೊಂದು ಮಾಡೋದ್ರ ಬಗ್ಗೆ ಅವರಿಗೆ ಶೋಭೆ ತರೋಂಥದ್ದಲ್ಲ. ಈ ಕನ್ನಡಿಗರ ರಕ್ಷಣೆಗಾಗಿ ಟೊಂಕಗಟ್ಟು ನಿಂತಂಥವರು ಸನ್ಮಾನ್ಯ ಟಿ.ಎನ್. ನಾರಾಯಣಗೌಡರು ಅವರ ಜನ್ಮ ದಿನಾಚರಣೆನ ನಾವು ಪ್ರತಿ ಸಲ ಬೆಂಗಳೂರಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ವಿ. ಈ ಸಲ ನಾವು ತಾಲೂಕಿನಲ್ಲೇ ನಾವು ಸ್ಥಳೀಯವಾಗಿ ನಾವು ಈ ರೀತಿ ಒಂದು ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ ನಾವು ನಮ್ಮ ಗೆಳೆಯರ ತಂಡ, ನಮ್ಮ ಪದಾಧಿಕಾರಿಗಳು ಒಟ್ಟಾಗಿ ಮಾತಾಡಿ ಆಯ್ಕೆ ಮಾಡಿದಂಥದ್ದು ಆಸ್ಪತ್ರೆಯಲ್ಲಿ ಹಣ್ಣುಗಳನ್ನು ಹಂಚಬೇಕು ಅಂತೇಳಿ. ಹಾಗಾಗಿ ಇದೊಂದು ಅಭೂತಪೂರ್ವ ಮತ್ತು ಅರ್ಥಪೂರ್ಣವಾದಂಥ ಆಚರಣೆಯನ್ನು ಮಾಡಬೇಕು ಅಂತೇಳಿ ಇವತ್ತಿನ ದಿವಸ ಆಚರಣೆ ಮಾಡ್ತಿದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ಬಂದಿದ್ದಾರೆ. ನಾರಾಯಣಗೌಡರಿಗೆ ನಮ್ಮ ತಾಲೂಕು ಘಟಕದ ವತಿಯಿಂದ ಹುಟ್ಟುಹಬ್ಬದ ಶುಭವನ್ನು ನಾವು ಕೋರ್ತಾ ಇದ್ದೇವೆ. ಮಾನ್ಯ ರಾಜ್ಯ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಟಿ.ಎನ್. ನಾರಾಯಣಗೌಡರವರ 60ನೇ ವಾರ್ಷಿಕ ಜಯಂತಿಯ ಅಂಗವಾಗಿ ಸ್ಥಳೀಯ ಸಂಘಟನೆಯ ಅಧ್ಯಕ್ಷರಾದ ಮಲ್ಲನಾಯಕರವರು ಮತ್ತು ಅವರ ಪದಾಧಿಕಾರಿಗಳು, ತಾಲೂಕು ಮಟ್ಟದ ಪದಾಧಿಕಾರಿಗಳೆಲ್ಲ ಸೇರಿ ಪ್ರತಿ ವರ್ಷದಂತೆ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಸಸ್ಯ ನೆಡುವ ಕಾರ್ಯಕ್ರಮ ಅದು ತುಂಬ ಅರ್ಥಪೂರ್ಣ ಅನಿಸ್ತಂಗೆ. ಯಾಕೆಂದರೆ ಬನ್ನಿ ಪರಿಸರ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಅದರಂತೆ ಪ್ರತಿ ವರ್ಷದಂತೆ ನಮ್ಮ ಆಸ್ಪತ್ರೆ ಎಲ್ಲ ರೋಗಿಗಳಿಗೂ ಹಣ್ಣು ಬ್ರೆಡ್ಗಳ ವಿತರಣೆ ಮಾಡಿದ್ದಾರೆ. ಅವರ ಅಧ್ಯಕ್ಷರ ಜನ್ಮದಿನ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸ್ಕೊಂಡಿದ್ದಾರೆ. ಅವರು ಇದೇ ರೀತಿ ಅವರೇ ಹೇಳಿದಂಗೆ ಪಟಾಕಿ ಸಿಡಿಸೋದು, ಜೈಕಾರ ಕೂಗೋದು ಅದರಿಂದ ನಾವೇನು ಸಾಧಿಸೋಕ್ಕಾಗಲ್ಲ. ಬಡ ರೋಗಿಗಳಿಗೆ ಮತ್ತು ಪರಿಸರ ಪ್ರಜ್ಞೆ ನಮ್ಮ ಜನಾಂಗಕ್ಕೆ ಮೂಡಿಸುವಲ್ಲಿ ನಾವು ಇದೇ ರೀತಿ ಮುಂದುವರಿಸ್ತೀವಿ ಅಂದರೆ ನಮಗೆ ನಮ್ಮ ಸ್ಥಳೀಯ ಪದಾಧಿಕಾರಿಗಳಿಗೆ ಮತ್ತು ಅವರೆಲ್ಲ ತಂಡಕ್ಕೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಒಂದು ನಾಡು ಉಳಿಸಿ, ಕನ್ನಡ ಉಳಿಸಿ, ನಾಡನ್ನು ಬೆಳೆಸಿ ಅಂತ ಒಂದು ಧ್ವನಿಯನ್ನು ಎತ್ತಂತಹ ನಮ್ಮ ನಾರಾಯಣಗೌಡರವರ 60ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಅದೇ ರೀತಿ ಇವತ್ತು ಏನು ಒಂದು ಆಡಂಬರ ಇಲ್ಲದ ಹಾಗೆ ಒಂದು ಸಣ್ಣದ ಒಂದು ಮಟ್ಟದಲ್ಲಿ ಸಸ್ಯ ನಡೆಯುವ ಬಗ್ಗೆ ಹಾಗೂ ಮತ್ತು ಒಂದು ರೋಗಿಗಳಿಗೆ ಒಂದು ಹಣ್ಣು ಹಂಪಲ ವಿತರಣೆ ಮಾಡುವ ಬಗ್ಗೆ ಒಂದು ಇದೇ ರೀತಿ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡಿದರೆ ಪ್ರತಿಯೊಬ್ಬ ನಮ್ಮೆಲ್ಲರ ಗೆಳೆಯರು ಹೇಳಿದ ಹಾಗೆ ಪ್ರತಿಯೊಬ್ಬರ ಹುಟ್ಟುಹಬ್ಬಕ್ಕೆ ಸಸ್ಯ ನಡೆಯೋದಾಗಲಿ ಮತ್ತು ಬೇರೆ ರೀತಿಯಲ್ಲಿ ರಕ್ತದಾನಗಳು ಇದ್ದಾವೆ. ಆಮೇಲೆ ಜೊತೆಯಲ್ಲಿ ರೋಗಿಗಳಿಗೆ ಸ್ಪಂದಿಸೋದಿದೆ. ಇವೆಂಥ ಕಾರ್ಯಕ್ರಮ ಮಾಡಿದರೆ ಇನ್ನೂ ನಮ್ಮ ನಾಡಲ್ಲಿ ಒಂದು ಸಂಸ್ಕೃತಿ ಅನ್ನೋದು ಬೆಳೀತೈತಿ ಅಂತ ಈ ಸಂದರ್ಭದಲ್ಲಿ ಒಂದು ಹಾರೈಸ್ತಾ ಮತ್ತೊಮ್ಮೆ ನಾರಾಯಣಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನನ್ನ ಮಾತು.